ಇದು ಕಟ್ಟ ಕಡೆ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಜಯ ಆಗ್ತದೆ. ಈ ಒಂದು ಚುನಾವಣೆಯಲ್ಲಿ ಯಾವ ಲೀಡರ್ ಇಲ್ಲ. ಈ ಪ್ರತಾಪ್ ಭಾಷಣ ಸುಭಾಷ್ ರಮೇಶ್ ಜಾರಕಿಹೊಳಿ ನೇತೃತ್ವ, ನಮ್ಮ ನೇತೃತ್ವ, ನಾವು ಸಾಮಾನ್ಯ ಕಾರ್ಯಕರ್ತ, ನಮ್ಮ ನೇತೃತ್ವ ಇಲ್ಲ, ಕಾರ್ಯಕರ್ತರ ನೇತೃತ್ವ ಅಂದ್ರೆ ಕಾರ್ಯಕರ್ತ ಇದು ವಿಷಯ ಮಾಡ್ಕೊಂಡು ನಮ್ಮ ಇಲ್ಲಿ ವಿಧಾನಸಭಾ ಚುನಾವಣೆ ಹಿನ್ನಡೆ ಆಗಿ ನಾವು ಬಹಳಷ್ಟು ಮುಖಭಂಗ ಆಗಿತ್ತು. ನಮ್ಮ ವಿರೋಧಿಗಳ ನಗುಭಂಗ ಆಗಿತ್ತು. ನಾವು ಕಳೆದ ಒಂದು ವರ್ಷದಿಂದ ನಮ್ಮ ಭಾಳ ಅಸಹಾಯಕರಾಗಿ ನಾವು ಭಾಳ ಸಣ್ಣ ಮಾಡಿಕೊಂಡು ಹೇಳ್ತಿದ್ವು. ಅದನ್ನು ನಾವು ಮನಗಂಡು ಇವತ್ತು ಕಾರ್ಯಕರ್ತರು 8 ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತೆ ಗಟ್ಟಿಯಾದ ನಿರ್ಣಯ ಕೊಟ್ಟದಕ್ಕೆ ನಿಮಗೆ ಎಷ್ಟೇ ನಮ್ಮ ಇಡೀ ಜಿಲ್ಲೆ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ರಾಜ್ಯದ ಮೂಲೆಗೆ ಎಷ್ಟೇ ಕೃತಜ್ಞತೆ ಸಲ್ಲಿಸಿ ಕಡಿಮೆ ಇದೆ. ಯಾಕಪ್ಪ ಮಾತು ಹೇಳ್ತಂದ್ರೆ, ನಮ್ಮ ಮಹಾನಾಯಕ ಮತ್ತು ಇಲ್ಲಿ ವಿಷಕನ್ಯ ಒಂದು ದೊಡ್ಡ ಪ್ರಮಾಣ ಖರ್ಚಿನ ರಾಜಕಾರಣಕ್ಕೆ ಅವ್ರ ಪಾಪ ನಮ್ಮ ಸಿದ್ದರಾಮಯ್ಯ ಬಗ್ಗೆ ಹೇಳೋದು. ಸಿದ್ದರಾಮಯ್ಯ ಯಾವಾಗಲೂ ಸ್ವತ್ತು ಮಾಡಿಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷ ಅವ್ರು ಯಾವಾಗೂ ನಮ್ಮ ಪಕ್ಷಗತ್ತು ನಮಗದು ಯಾವ ವಿಷಯ ಭಾಳ ಅಸಹ್ಯ ಮಾಡಿಲ್ಲ. ಈ ಮಹಾನಾಯಕ ವಿಷಯಕ್ಕೆ ತರಪ ಮುಗಿದು ಕಲ್ಪತಿ ನಾವು ಹಿಮಾಲಯಕ್ಕೆ ಹೋಗಾಗಿತ್ತು. ನಾವು ಸೊತ್ತು ಹೋದ್ರೆ ನಾವು ಸಾಧುವಾಗಿ ಹಿಮಾಲಯ ಒಂದು ಜಾಗ ನೋಡಿ ಬಂದಿದ್ದೆ. ಯಾಕಂದ್ರೆ ಪದೇ ಪದೇ ಸೋತ್ರ ಮತ್ತೆ ನಲಿವ ಹೋಗ್ಬಿಟ್ಟು ನಮ್ಗೆ ಅಷ್ಟ ಉಳಿದಾಗಿದ್ರೆ ನಮ್ಗೆ ಹೋಗಕ್ಕೆ ಆಗೋದಿಲ್ಲ. ಒಂದು ಸಲ ಸೋಲು ಪದೇ ಪದೇ ಸೋಲಾದ್ರೆ ನಾವು ಲೀಡರ್ ವಿಷಯಗಳು ಅಲೈಕ್ ಹಾಕೋಣ. ಆ ಒಂದು ಉದ್ದೇಶದಿಂದ ನಾವು ಭಾಳಷ್ಟು ಎಲ್ಲ ಹೊರಗಿಟ್ಟು ನಾವು ಇಲ್ಲಿ ಎಲೆಕ್ಷನ್ ಆಗಲು ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಏನು ದುಡ್ಡು ನೋಡಲಿಲ್ಲ, ಒಂದು ಚಹಾ ನೋಡಲಿಲ್ಲ, ತಮ್ಮದೇ ಆದಂಥ ಸೈಕಲ್ ಹಿಡ್ಕೊಂಡು ಮೂಲೆ ಅಡ್ಡಾಡಿ ಭಾರತೀಯ ಜನತಾ ಪಕ್ಷ ಗಟ್ಟಿಯಾದ ನಮಗೆ ವೋಟ್ ಹಾಕಿದ್ವಿ. ಯಾಕಂದರೆ ನಾವು ಎಲೆಕ್ಷನ್ದಾಗ ಇಷ್ಟು ದೊಡ್ಡ ಪ್ರಮಾಣದ ನಮಗೆ ಟೆನ್ಷನ್ ಇರುತ್ತಲ್ಲ. ಯಾಕಂದರೆ ಅವ್ರು ದುಡ್ಡು ಸೂರ್ಯರು ಮಣಿಗೆ ರೊಕ್ಕ ಕೊಟ್ಟು ಬೋದೈತೆ. ಈಗ ಹೇಳೋದಿಲ್ಲ, ಬೋರ್ಡ್ಗೆ ರೊಕ್ಕ ಕೊಟ್ಟು ಬೋದೈತೆ. ಒಂದೇನೋ ಫಂಕ್ಷನ್ ಇರ್ತದೆ, 2 ರೊಕ್ಕ ಕೊಟ್ಟು ನೋಡಿದ್ರಿ. ನಾವು ಖಾಲಿಗೆ ಹೋಗುದು. ನಾವು ನಿಮ್ಮ ಮಾರಿ ಫಂಕ್ಷನ್ ಬಂದ್ರೆ ನಿಮ್ಮ ಮಾರಿ ನೋಡೋದು. ನೀವು ಹೂ ಹಾಕೋದ ನೀವು ನಾವೇ ಅವ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಮೊದಲಿಗೆ ಮಾಡಿದ್ರು ಜೀಪ ಹೂವು ಕಟ್ಟ ಸರ್ ರೊಕ್ಕ ಕೊಟ್ಟು ಅವ್ರ ಹಾಕ್ಸೋರು. ನೀವು ಹಾಕಿದಾಗ ಹೂವು ಹಾಕಿ ನಾವು ರೊಕ್ಕ ಕೊಟ್ಟು ಹಾಕ್ಸಿಲ್ಲ. ಆಮೇಲೆ ಹಿಂಗೆ ಪರಿಸ್ಥಿತಿ ಎಲೆಕ್ಷನ್ ಆಡೋದ್ರೆ ಭಾಳ ಕಷ್ಟ ಆಗಿತ್ತು. ಕೊನೆಗೆ ನೀವು ನಮ್ಮ ಪಾಲಿಗೆ ಬೆನ್ನಿಗೆತ್ತು ಯಶ ಕೊಟ್ಟ. ಯಾಕೆ 25 ಸರಿ ಗ್ಯಾಪ್ ಇರ್ತದೆ ಓಟ್ ಆದ್ಮೇಲೆ. ನಾವು ಊಟ ಆಗಿ ಸಂಜೆ ಅಮೆರಿಕ ಹೋಗ್ಬಿಟ್ನೆ. ಇಲ್ಲಿ ಇರಾಕಿಲ್ಲ 3 ಹೋಗ್ಬಿಟ್ಟು ಬಂದ. ನಾವು 3 ಹತ್ತಿರ ಬಂದನ. ಯಾಕೆ ಉಳಿದ್ರೆ ಟೆನ್ಷನ್ ಆಗ್ತೈತಿ. ಶುಗರ್ ಬಿ ಹೆಚ್ಚಾಗಿ ಮತ್ತು ಅದ್ರ ರೋಗ ಹೋಗಿಬಿಟ್ಟು ನಾವು 7ನೇ ತಾರೀಕು ಊಟ 5 ಗಂಟೆಗೆ ಸಾಯಬ್ ಹಿಡಿದಿಲ್ಲ. ಯಾಕಂದ್ರೆ ಇರಂಗಿಲ್ಲ, ನಮ್ಮ ಟೆನ್ಷನ್ ಆಗೈತಿ. ಸುಮಾರು ಭಾಳ ವಾತಾವರಣ ಬಿಡಿಸ್ಯಾರು. ಅಲ್ಲಿ ಗಡು ನಮ್ದು ಆಗ್ತೈತೆ. ನನಗೆ ವಿಶ್ವಾಸ ಐತೆ, ಬಟ್ ನಮ್ಮ ಮಂದಿಗೆ ವಿಶ್ವಾಸ ಇಲ್ಲ. ಅಲ್ಲಿ ನಾನು ನ್ಯೂಯಾರ್ಕ್ನಾಗಿದ್ದಾಗ ಫೋನ್ ಮಾಡ್ರೆ ಒಬ್ಬರು ಹೇಳ್ಬೇಕಲ್ಲ ಗೆದ್ದಿರ್ತಂತೆ. ಇಲ್ಲರಿ ಯಾಕೋ ಸಮಸ್ಯೆ ಬರುತ್ತೆ. ನಾ ಅಲ್ಲಿ ಕಡಿಮೆ ಲಾಸ್ಟಿಗೆ 1.5 ಲಕ್ಷಕ್ಕೆ ಕಡಿಮೆ ವೋಟ್ ಹಾಕಿದ್ರೆ ನಮ್ಮ ಸೀಟ್ ವಿದ್ಯುತ್ ನಮ್ಗೆ ಅದಾಗ 1.5 ಕಡಿಮೆ ಆದ್ರೆ MLA ಸ್ಥಾನ ರಾಜೇಗೌಡ ರಾಜಕೀಯ ಹೊರ್ತಕ್ಕಂಥ ಕಡೆ ನಮ್ಮ ಕೇಸ 45 ಆಗ್ಬೇಕಿದೆ. ಅದು ನಾಳೆ ಜಿಲ್ಲೆಯ ಹೋದಾಗ ಕರ್ಕೊಂಡು ನಾವು ಗಟ್ಟಿ ಬಿಡಿಸ್ಕೊಂಡು ಆ ನೀರು ಸಂಗ್ರಹ ಮಾಡಿದ ನಂತರ ಮುಂದಿನ ದಿನದಲ್ಲಿ ನಾವು ಅದೊಂದು TMC ರೈಟ್ ಬ್ಯಾಂಕ್ನಲ್ಲಿರ್ಬೋದು, ಒಂದು ಅರ್ಧ TMC ಇರುತ್ತೆ. ನಾವು TMC ನಮ್ಮ ಮಾರ್ಕಂಡಿ ಇರ್ಬೋದು, ಬಳ್ಳಾರಿ ಅರ್ಧ TMC, ಬಳಿಗೆ ಒಂದು 2 TMC ಇಟ್ಕೊಂಡು ಮಾಡ್ಕೋದಾದ್ರೆ ನಮ್ಮ ಗೋಕಾಕ್ ಇರ್ಬೋದು, ಮೂಡ್ಲಿಗಿರ್ಬೋದು, ಮುಧೋಳ ಇರ್ಬೋದು, ಸೌದತ್ತಿ ಇರ್ಬೋದು, ರಾಮದೂತ ಭೂಮಿ ಇರಬೇಕು. ಈಗ ಈ ಭೂಮಿ ಬೇಸಿಗೆ ಒಂದು TMC ಬಿಟ್ಟರೆ ಈಗ ಈ ಸಲ ನಮ್ಮ ಭೂಮಿಗಳ ಕಬ್ಬುಗಳಿರ್ಬೋದು, ಗೊಂಜಾಳ ಇರ್ಬೋದು ಎಲ್ಲ ಕೂಡ ಮುಂದಿನ ದಿನದಲ್ಲಿ ಈ ನೀರು ಸಂಗ್ರಹ ನಮ್ಮ ಡ್ಯಾಮ ಈ ನಮ್ಮ ಏರಿಯಾಗೆ ಬರೀ ಗೋಕಾಕಲ್ಲ, ನಮ್ಮ 5 ತಾಲೂಕಿಗೆ ಒಳ್ಳೆಯದಾಗ್ತದೆ. ಈಗಿನ ನೀರಾವರಿ ಸಚಿವರು ಕೆಲಸ ಮಾಡಿ ಪ್ರಯತ್ನ ಮಾಡತ್ತಿದ್ರು. ಅದು ಮಾಡಿ ನಾವು ಹೋರಾಟ ಮಾಡ್ಬೇಕು ತಯಾರಿ ಮಾಡಿಬಿಟ್ಟಿದ್ದೆ. ದೇವರಿಗೆ ಬುದ್ಧಿ ಕೊಟ್ಟು ಕೆಲಸ ಮಾಡಿಲ್ಲ. ಯಾಕಂದೆಲ್ಲ ಈಗಾಗಲೇ ಅದು ಆರ್ಡರ್ ಎಲ್ಲ ಕ್ಯಾಮ್ ವರ್ಕೌಟ್ ಸಿಕ್ಕೈತಿ. ಕೆಲಸ ಬರೀ ಫಾರೆಸ್ಟ್ ಲ್ಯಾಂಡ್ ಸಹ ನಾಳೆ 24ನೇ ತಾರೀಕು ದಿಲ್ಲಿಗೆ ಹೋದಾಗ ಜಗಶೆಟ್ಟರು ನಾವು ಹೋಗಿ ಅಲ್ಲಿ ಇವರು ಯಾದವ್ ಅವರದ ಫಾರೆಸ್ಟ್ ಮಿನಿಸ್ಟರ್ ಅದು ಕ್ಲಿಯರ್ ಮಾಡ್ಕೊಂಬಂದು ಅತಿ ಶೀಘ್ರದಲ್ಲಿ ಕೆಲಸ ಆಗ್ತದೆ.
ಅದನ್ನು ಕೆಲಸ ನಾನು ಭಾಳಷ್ಟು ಮಹಾನಾಯಕ ಕಣ್ಣು ಇರೋದು ಕೆಲಸ ಮಾಡೋದು ಭಾಳ ಅದನ್ನು ಸತೀಶ್ ಜಾರಕಿಹೊಳಿ ಯಾಕೆ ಮಾಡೋತಾವ ಅವ್ರು ಕೆಲಸ ಮಾಡೋದು ಹೇಳ್ತೀವಿ ಹೇಳ್ತಾವ ನಾವು ಸತೀಶ್ ಅವ್ರು ಡೈರೆಕ್ಟ್ ಕೇಳಿದ್ದ ನಾನು ಹೇಳ್ಪ ನಾವು ಎಮ್ ಡಿ ಅವ್ರಿಗೆ ಇಲ್ಲ ಎಮ್ ಡಿ ಅವ್ರಿಗೆ ಬೇಕಾದ್ರೆ ಇಲ್ಲ ಸತೀಶ್ ಬೇಡ ಅಂತಾರದು ಸ್ವಲ್ಪ ಹಿಂದೆ ತಗೋತಾರು ಅದು ಬೇಡ ಪೆಂಡಿಂಗ್ ಅಂತಂದು ನಾ ಕೇಳಿ ಇಲ್ಲ ನಾನು ಲೆಟ್ರ್ ಕೊಡೋಣ ಯಾಕೆ ಆರ್ ಟಿ ಇಂಜಿನಿಯರ್ ಹಿಂದಿದ್ದೇವೆ ಅಂತ ಒಂದು ತೀರ್ಸಿದ್ರೆ ಎದುರ್ತೇವೆ ಆರ್ ಟಿ ಇಂಜಿನಿಯರ್ ನಮ್ಮ ರೈಟ್ ಬ್ಯಾಂಕ್ ಇರ್ಬೋದು ಮಾರ್ಕಂಡ್ ಇರ್ಬೋದು ಬಳ್ಳಾರಿ ನಾಲ ಇರ್ಬೋದು ನಮ್ಮ ಎಲ್ಲ ನದಿಗೆ 2 TMC ಅಲ್ಲೊಂದು TMC ಅಂದರೆ ಎಷ್ಟು ಒಂದು TMC ಅಂದರೆ ಎಷ್ಟು ಎಲ್ಲ ಇರ್ಬೋದು ಅದಕ್ಕೆಲ್ಲ ಮಾಡಿ ಬೆಸ್ಟೋಗಿ ಭಾಳಷ್ಟು ಒಳ್ಳೆಯದಾಗ್ತದೆ. ಇಡೀ ನಮ್ಮ ಜಿಲ್ಲೆಯ 5 ಜಿಲ್ಲೆ ತಾಲೂಕುಗಳ ಫಲವತ್ತಾದ ಭೂಮಿಗಳಲ್ಲ ಭಾಳಷ್ಟು ನೀರಾವರಿ ಇನ್ನೂ ನೀರಾವರಿ ಈಗ ನೀರಾವರಿ ಇದಾವೆ ಇನ್ನು ಹೆಚ್ಚು ನೀರಾವರಿ ಒಳ್ಳೆಯದಾಗ್ತದೆ. ಅದು ಭಾರತೀಯ ಜನತಾ ಪಕ್ಷಕ್ಕೆ ಅತಿ ಶೀಘ್ರದಲ್ಲಿ ಯಾಕಂದರೆ ಜಗದೀಶ್ವರ ಮತ್ತು ಇನ್ನೊಂದು ದೇವ್ರ ಪುಣ್ಯದ ಆಗೋದು ಚಾನ್ಸ್ ಐತೆ. ಆ ನಂತರ ನೋಡೋಣ ಅದು ಏನು ದೇವರಸ ನೋಡೋಣ. ಯಾಕೆ ಸಿದ್ದರಾಮಯ್ಯ ಸ್ವಲ್ಪ ಶುರು ಮಾಡೋದು ನಾವು ಸಿದ್ದರಾಮಯ್ಯಗೆ ಅವತ್ತೇ ಪೈಲ ಮುಂಚೆ ಮಾಡಬೇಕು. ಸಿದ್ದರಾಮಯ್ಯ ಸ್ವಲ್ಪ ವಿಚಾರ ಮಾಡ್ತಿದ್ದೆ ಅದಕ್ಕೆ ನೋಡಿ ಸಿದ್ದರಾಮಯ್ಯ ದೇವ್ರ ಶುರು ಬುದ್ಧಿ ಕೊಟ್ಟು ಅವ್ರಿಗೂ ಏನೋ ಒಳ್ಳೆ ನಿರ್ಣಯ ತಗೊಳ್ಳಿ. ಮತ್ತು ಭಾರತೀಯ ಜನತಾ ಪಕ್ಷ ಬಂದರೆ ಒಳ್ಳೆ ಎಲ್ಲ ನಿರ್ವಹಿಸ್ಕೊಂಡು ಎಲ್ಲ ಈಗ ರೋಡ್ ನಮ್ಮ ರೋಡ್ ಚೆನ್ನಾಗಿದೆ. ಸಣ್ಣ ರೋಡ್ ನಮ್ಮಲ್ಲಿ ತೆಗೆದು ನಮ್ಮನ್ನು ಸಣ್ಣ ನೆಲೆಯಲ್ಲೇ ಇನ್ನೊಂದು 6 ತಿಂಗಳು ಹೋದ್ರೆ ಎಲ್ಲ ತೆಗೆದು ಮೊದಲು ಆದಷ್ಟು ನಾವು ಈ ಭಾರತೀಯ ಜನತಾ ಪಕ್ಷ ಜಗದೀಶ್ ಶೆಟ್ಟರ್ ಅವ್ರ ನೇತೃತ್ವದಾಗ ಮತ್ತು ರಾಜ್ಯದ ಎಲ್ಲ ನಾಯಕರು ಕರ್ಕೊಂಡು ದೇಶ ಮಟ್ಟದ ಒಳ್ಳೆಯ ಅನುದಾನ ತಂದ ನಮ್ಮ ಜಿಲ್ಲೆ ಇರ್ಬೋದು ನಮ್ಮ ತಾಲೂಕುಗಳ ಒಳ್ಳೆಯ ನೀರಾವರಿ ಸ್ಕೀಮು ಎಲ್ಲ ಮತ್ತೆಲ್ಲ ಸ್ಮಾರ್ಟ್ ಸಿಟಿಗೆಲ್ಲ ಮಾಡಿಸಿ ನಮ್ಮ ಒಳ್ಳೆಯ ಅಭಿವೃದ್ಧಿ ಕಾರ್ಯ ಮಾಡೋಣ. ಈ ಜಗದೀಶ್ ಶೆಟ್ಟರ್ ಅವರಿಗೆ ಆರಿಸ್ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಎಲ್ಲರೂ ಕೃತಜ್ಞತೆ ಸಲ್ಲಿಸಿ ನಾನು ಯಾರು ಮಾಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.